2013ರಲ್ಲಿ ನಮ್ಮ ಕುಲ ಗುರುಗಳಾದಂಥ ನಮ್ಮ ಒಕ್ಕಲಿಗರ ಸ್ವಾಮೀಜಿಯಾದಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇಹಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರ ದರ್ಶನ ಪಡಿಬೇಕು ಅಂತೇಳಿ ನಾನು BGS ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಶ್ರೀಮಾನ್ HD ದೇವೇಗೌಡ ಸಾಹೇಬರು ಕೂಡ ಅವರು ಕೂಡ ದರ್ಶನ ಮಾಡಲು ಬಂದಿದ್ದರು. ನಾವೆಲ್ಲ ಸ್ವಾಮೀಜಿಗಳ ದರ್ಶನ ಮಾಡಿ 6ನೇ ಫ್ಲೋರಲ್ಲಿ ನಿಂತಿದ್ದಂಥ ದೇವೇಗೌಡಾಜಿ ನಾವು ನಿಂತಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಖೇಣಿಯವರು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆಯವ್ರಿಗೂ ಅವ್ರಿಗೂ ಯಾವುದೋ ಒಂದು ವಿಚಾರಕ್ಕೆ ದೇವೇಗೌಡರನ್ನ ಬೈದರು ಅನ್ನೋ ಒಂದು ವಿಚಾರಕ್ಕೆ ಬೇರೆಯವ್ರಿಗೂ ಅವ್ರಿಗೂ ಅಲ್ಲೊಂದು ಘರ್ಷಣೆ ಆಯಿತು. ಆ ವಿಚಾರವಾಗಿ ಮಾನ್ಯ ಅಶೋಕ್ ಖೇಣಿಯವರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೇವೇಗೌಡರನ್ನು A1 ಮಾಡಿ ಅರುಣ್ ಗೌಡ ಅಂತೇಳಿ ಅವ್ರನ್ನ A2 ಮಾಡಿ ನನ್ನನ್ನು A3 ಮಾಡಿ KPSC ಮಾಜಿ ಚೇರ್ಮನ್ ಆದಂಥ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಕೃಷ್ಣ ಅವರು ಮತ್ತು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು, ಆಮೇಲೆ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂಥ JDSನ ಮುಖಂಡರಾದಂಥ AP ರಂಗನಾಥ್ ಅವ್ರನ್ನ ಪಾರ್ಟಿ ಮಾಡಿ ಕೇಸ್ ಕೊಟ್ಟಿದ್ದರು. ಆ ಕೇಸಲ್ಲಿ ಇವತ್ತು ನಾನು MLA ಆದ ನಂತರ ನನ್ನ ಕೇಸು ಜನಪ್ರತಿನಿಧಿ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನನ್ನ ವಿಚಾರಣೆ ಇತ್ತು, ನಾನು ಹಾಜರಾಗಿದ್ದೆ. ಅದು ಮತ್ತೊಂದು ಡೇಟ್ 15ನೇ ತಾರೀಕು ಕೊಟ್ಟರು, ಅದು ಮುಗಿಸಿ ಬಂದಿದ್ದೀನಿ. ಆದರೆ ಮೀಡಿಯಾಗಳಲ್ಲಿ ನಿಮ್ಮನ್ನು ಬಂಧನ ಮಾಡಿದ್ದಾರೆ, ದೇವೇಗೌಡರು ಕೇಸಲ್ಲಿ ನಿಮ್ಮನ್ನು ಬಂಧನ ಆಗಿದೆ ಅಂತೇಳಿ ಬರ್ತಾಯಿದೆ ಅಂತ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು. ಅದೆಲ್ಲ ಸುಳ್ಳು. ಕೋರ್ಟಲ್ಲಿ ಡೇಟ್ ಇತ್ತು, ಹಾಜರಾಗಿದ್ದೆ, ಕೋರ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ. ವಶಕ್ಕೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ನಾನು ಆ ಕೋರ್ಟ್ನ ಮುಗಿಸ್ಕೊಂಡು ಬಂದಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.